ಇವತ್ತು ಶಾಪಿಂಗ್ ಹೊರಡುವಾಗ ನೀನು ಕಾರಲ್ಲಿ ಮುಂದಿನ ಸೀಟಲ್ಲಿ ಕೂತಿದ್ದೆ. ಆಗ ದೊಡ್ಡ ಯಜಮಾನರು ಬಂದು ನನ್ನ ಪಕ್ಕ ಮದುವೆ ಆಗೋಳು ಕೂತ್ಕೋಬೇಕು, ಬೇರೆಯವರೆಲ್ಲ ಹಿಂದೆ ಹಿಂದೆ ಕೂತ್ಕೊಳ್ಳಿ ಅಂತಂದ್ರು. ಆಗ ನನಗೊಂದು ಕಡೆ ಸಂತೋಷ ಆದರೂ ಇನ್ನೊಂದು ಕಡೆ ತುಂಬ ಸಂಕಟ ಆಗೋಯ್ತಮ್ಮ. ಮಲ್ಲಿಗೆ ಹೂ ನಿನಗಿಷ್ಟ ಅಂತ ನಿನಗೆ ಕೊಡಕ್ಕೆ ತಂದ್ರೇನು ಅಂತ ಅನ್ಕೊಂಡೆ. ಬಹುಶಃ ನಿನಗೆ ಕೊಟ್ಟಿರಬೇಕು. ಇಷ್ಟೇ ಆಗಲಿ, ಪ್ರೀತಿಸೋ ಹೃದಯ ಎಲ್ಲಿ ಬಿಟ್ಕೊಡ್ತಾರೆ? ಎದುರಿಗೆ ಇದ್ದ ನನಗೆ ಆ ದೃಶ್ಯ ನೋಡಿ ಸಂಕಟ ಆಯ್ತಮ್ಮ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿ, ತನ್ನ ಪವಿತ್ರವಾದ ಪ್ರೀತಿಯನ್ನು ತ್ಯಾಗ ಮಾಡಿದ ಮಗಳು, ಇಬ್ಬರ ನಡುವೆ ಏನಾಗ್ತಿದೆ ಅನ್ನೋ ಅರಿವಿಲ್ಲದೆ ತಾನು ಮದುವೆ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿರೋ ಇನ್ನೊಂದು ಹುಡುಗಿ. ಆ ಕ್ಷಣದಲ್ಲಿ ದೇವರನ್ನು ಕೇಳ್ಕೊಂಡೆ, ಪ್ರೀತಿ ಕಳ್ಕೊಂಡಿರೋ ನನ್ನ ಮಗಳಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡು. ಅವಳ ಈ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗದಿರೋ ಈ ಅಪ್ಪನ್ನ ಕ್ಷಮಿಸ್ಬಿಡು ಅಂತ ಆ ಭಗವಂತನ ಬೇಡ್ಕೊಂಡೆ. ಇದೆಲ್ಲದರ ಮಧ್ಯೆ ನನ್ನ ಮಗಳ ಬಗ್ಗೆ ಅಭಿಮಾನ ಬಂತು, ಹೆಮ್ಮೆ ಅನ್ನಿಸ್ತು. ಯಾಕೆ ಗೊತ್ತಾ, ನಮಗೆ ಈ ಅಂತಸ್ತು, ಕೆಲವು ವಸ್ತುಗಳು, ಪ್ರೀತಿ ಸಿಗದೆ ಇದ್ದಾಗ ಅದ್ರ ಬಗ್ಗೆ ವೈರಾಗ್ಯದಿಂದ ಮಾತಾಡೋದೇ ಬೇರೆ, ತ್ಯಾಗಮಯಿ ಆಗೋದೇ ಬೇರೆ. ಆದರೆ ಅದಿನ್ನೇನು ಸಿಗುತ್ತೆ, ಎಲ್ಲ ನನಗೆ ದಕ್ಕತ್ತೆ ಅನ್ನೋಷ್ಟರಲ್ಲಿ ಅದನ್ನ ಕಳ್ಕೊಳ್ಳೋದಿದೆಯಲ್ಲ, ಅದು ಅದು ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ನೀನು, ನನ್ನ ಮಗಳು ಅದನ್ನ ಸಾಧ್ಯ ಮಾಡಿದ್ಲು. ನನಗೋಸ್ಕರ, ಅಖಿಲಮ್ಮನವ್ರಿಗೋಸ್ಕರ, ನಮ್ಮ ನಂಬಿಕೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿಬಿಟ್ಟೆ. ನಿನ್ನ ಈ ಋಣನ ನಾನು ಸಾಯೋವರೆಗೂ ಮರೆಯಲ್ಲ ತಾಯಿ. ಅಪ್ಪ ಹಾಗನ್ಬೇಡ ಅಪ್ಪ. ನೀನ್ ಕೈ ಮುಗಿಯುವಂತ ದೊಡ್ಡ ಕೆಲಸ ನಾನು ಏನೂ ಮಾಡಿಲ್ಲ. ಎಷ್ಟೋ ಸಲ ನಿನ್ ನಂಬಿಕೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ, ದಾರಿ ತಪ್ಪಿದ್ದೀನಿ. ಆಗ ತಿದ್ದಿ ಬುದ್ಧಿ ಹೇಳಿದ್ದು ನೀನೇ ಅಲ್ವಾ? ಇವತ್ತು ಸರಿ ಯಾವುದು ತಪ್ಪು ಯಾವುದು ಅನ್ನೋ ನಿರ್ಧಾರ ನಾನು ತಗೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ನೀನಪ್ಪ. ಪ್ರೀತಿಯ ಸೆಳೆತಕ್ಕಿಂತ ವಾತ್ಸಲ್ಯದ ಸಂಬಂಧನೇ ಮುಖ್ಯ ಅಲ್ವಾ ಅಪ್ಪ? ಇಷ್ಟಪಟ್ಟು ಅವರನ್ನ ಮದುವೆ ಆಗ್ಲಿಲ್ಲ. ಗಿಡದಿಂದ ಬಿದ್ದಿರೋ ಹೂವು ಮತ್ತೆ ಅರಳೋದಕ್ಕಾಗಲ್ಲ. ಈ ಮದುವೆ ನನಗೆ ಉಸಿರು ಕಟ್ಟಿಸ್ತಿದೆ. ದಯವಿಟ್ಟು ನನಗಿದ್ರಿಂದ ಮುಕ್ತಿ ಕೊಡ್ಸಿ. ಹೇಳು ಜಯ. ಸರಿ, ಹಾಗಾದ್ರೆ ಹನುಮಂತುಗೆ ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಬಂದ್ಮೇಲೆ ತಕ್ಷಣ ಹೋಗಿ ತಗೊಂಡ್ ಬರಕ್ ಹೇಳ್ಬಿಡು, ಓಕೆನಾ? ರೈಟ್. ಏನಕ್ಕಿಲ್ಲ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ಯಾ? ನಂಗೆ ಆಗ್ತಿರೋ ಖುಷಿಗೆ ಸಾಟಿನೇ ಇಲ್ಲ ರಘು. ಏನ್ ಕಾರಣ ಅಂತ ಕೇಳ್ಬೋದಾ? ಕೇಳಬಹುದಾನಾ? ನೀವು ಕೇಳಲೇಬೇಕು, ನಾನು ಹೇಳಲೇಬೇಕು. ವಿಷಯ ಗೊತ್ತಾದ್ರೆ ನೀವು ಖುಷಿ ಪಡ್ತೀರಾ.
ನಮ್ಮ ಆದಿ ಯಾಮಿನಿಯ ನಿಶ್ಚಿತಾರ್ಥದ ಇನ್ವಿಟೇಷನ್ ಕಾರ್ಡು ಪ್ರಿಂಟ್ ಆಗಿ ರೆಡಿ ಆಗಿದೆಯಂತೆ. ಅದಕ್ಕೆ ಜಯ ಫೋನ್ ಮಾಡಿದ್ಲು. ಬೆಳಿಗ್ಗೆ ಬರೋವಾಗ ಹನುಮಂತುಗೆ ಕಲೆಕ್ಟ್ ಮಾಡ್ಕೊಂಡು ಬರಕ್ ಹೇಳಿದೀನಿ. ಯಾಕೆ ರಘು, ನಿಮ್ ಮುಖದಲ್ಲಿ ಖುಷಿನೇ ಕಾಣ್ತಿಲ್ಲ? ಏನಿಲ್ಲ ಅಖಿಲ. ನೀವು ಏನೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಾ. ನನ್ಗದನ್ನ ಹೇಳ್ತಾ ಇಲ್ಲ. ರಘು, ನಾನ್ ನಿಮ್ ಹೆಂಡತಿ. ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ಮುಚ್ಚುಮರೆನೂ ಇರಬಾರದು. ನಿಮ್ಗೇನೇ ಅನ್ಸಿದ್ರು ನನ್ನ ಹತ್ರ ಹೇಳ್ಕೊಳ್ಳೋ ಸಲಿಗೆ ನಿಮ್ಗಿದೆ ಅಲ್ವಾ? ಏನ್ ಹೇಳಿ ರಘು. ಈ ನನ್ನ ಕೈಗಳಿಂದ ನಿನಗೆ ವಿಷದ ಅನ್ನ ತಿನ್ನಿಸಿದ್ದೆ. ಈಗ ನಿನ್ನ ಕೈಗಳಿಂದ ಪ್ರೀತಿಯ ತುತ್ತು ತಿನ್ನಿಸ್ತಾ ಇದೆಯಾ ನನಗೆ? ಪಾರು, ನೀನ್ ನನ್ನ ಮಗಳಲ್ಲ ಕಣೆ. ನಾನು ನಿನಗೆ ಮಗನಾಗಬೇಕಾಗಿತ್ತು. ಈಗ ತಾನೆ ನೀನ್ ನನ್ನ ತಾಯಿ ಅಂದೆ. ನಾನ್ ತಾಯಿ ಆದ್ಮೇಲೆ ನೀನ್ ನನ್ ಮಗು ತರ ತಾನೆ. ಮಮತೆಯಿಂದ ಕೊಡ್ತಾ ಇರೋ ಈ ತಾಯಿ ತುತ್ತನ್ನ ನೀನ್ ಬೇಡ ಅನ್ಬಾರ್ದು. ಹಾಗೆ ಮಕ್ಕಳನ್ನ ಯಾವತ್ತಾದ್ರೂ ತಾಯಿ ಉಪವಾಸ ಕೆಡವ್ತಾಳ? ಇಲ್ಲ ತಾನೆ. ಯಾಕಪ್ಪ? ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯ? ಸುಳ್ಳು ಹೇಳೋ ಮನಸ್ಥಿತಿಲಿ ನಾನಿಲ್ಲಪ್ಪ. ಅದೇನ್ ಕೇಳು, ನಿನಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಯ್ಯಯ್ಯೋ, ಅಂತ ದೊಡ್ಡ ಮಾತೆಲ್ಲ ಆಡ್ಬೇಡ ಮಗಳೇ. ಈಗ ತಾನೇ ಸಾವಿನ ದೌಡೆಯಿಂದ ಪಾರಾಗಿ ಬಂದಿದೀಯ. ಮತ್ತೆ ಆ ಕೂಪಕ್ಕೆ ತಳ್ಳೋ ಮನ್ಸಿಲ್ಲ ನನಗೆ. ಬೇಕಾದ್ರೆ ನಾನೇ ಹೋಗ್ಬಿಡ್ತೀನಿ. ಅಪ್ಪ, ಮಕ್ಕಳಿಗೆ ಹೆತ್ತೋರೆ ಆಧಾರ. ತಂದೆ ಇಲ್ದೇ ಇದ್ರು ಬದುಕ್ಬಿಡ್ಬೋದು, ಆದ್ರೆ ತಾಯಿ ಇಲ್ದೇ ಇರೋ ಮಕ್ಕಳು ಯಾವತ್ತೂ ಅನಾಥರೆ ಅನ್ನೋ ಮಾತನ್ನ ಸುಳ್ಳು ಮಾಡ್ತೋನೆ ನೀನು. ನೀನ್ ನಮ್ಗೆ ತಾಯಿ ಪ್ರೀತಿ ಕೊಟ್ಟಿದ್ಯಾ, ತಂದೆ ಮಮತೆನೂ ತೋರಿಸಿದ್ಯಾ. ನೀನ್ ಇಲ್ದೇ ಇರೋ ಈ ಪ್ರಪಂಚನ ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅಪ್ಪ. ನೀನ್ ಇಲ್ದೇ ಇರೋ ಈ ಬದುಕು ಶೂನ್ಯಕ್ಕೆ ಸಮ ಅಪ್ಪ. ಆದರೂ ಒಂದಲ್ಲ ಒಂದ್ ದಿವಸ ನಿಮ್ಮನ್ನೆಲ್ಲ ಬಿಟ್ಟು ಈ ಜೀವ ಹೋಗ್ಲೇಬೇಕಲ್ಲಮ್ಮ. ಹುಟ್ಟು ಉಚಿತ, ಸಾವು ಖಚಿತ. ಇದನ್ನ ಯಾರಿಂದಲೂ ತಪ್ಸಕ್ಕಾಗಲ್ಲ. ಅಪ್ಪ, ಆ ರೀತಿ ಎಲ್ಲ ಮಾತಾಡ್ಬೇಡ ಅಪ್ಪ.
ಆ ದೇವ್ರಲ್ಲಿ ನನ್ನ ಆಯಸ್ಸನ್ನ ನಿನಗೆ ಕೊಡು ಅಂತ ಕೇಳ್ಕೊತೀನಿ. ನೀವಿಬ್ರು ಈಗ ಸಾಯೋದ್ರ ಬಗ್ಗೆನೇ ಮಾತಾಡ್ತಿರೋ ಅಥವಾ ಅದರಿಂದ ಹೊರಗಡೆ ಬರ್ತಿರೋ? ಕ್ಷಮಿಸು ಗಣಿ. ಅಪ್ಪ, ಆಗ್ಲೇ ನೀನೇನೋ ಕೇಳ್ಬೇಕು ಅಂತಿದ್ಯಲ್ಲ, ಏನಪ್ಪ? ನಿನ್ನ ಪ್ರೀತಿಗೆ ಅಡ್ಡ ಬಂದು ನಿನ್ನನ್ನು ಸಾಯಿಸೋದಕ್ಕೆ ಮುಂದಾಗಿದ್ದ ಈ ಅಪ್ಪನ ಬಗ್ಗೆ ಒಂದ್ಸಲ ನಿನಗೆ ದ್ವೇಷಿಸ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ ಮಗಳೇ? ಇಲ್ಲ ಅಪ್ಪ. ಯಾಕೆ ಅಂತ ಕೇಳಬಹುದಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಗಳನ್ನ ನೀನ್ ಸಾಯಿಸೋದಿಕ್ ಹೊರಟಿದ್ದೆ ಅಂದ್ರೆ ನಿನ್ ಮನ್ಸಿಗೆ ನಾನು ಎಷ್ಟು ನೋವು ಕೊಟ್ಟಿರಲ್ಲ, ನಿನ್ ನಂಬಿಕೆಗೆ ವಿರುದ್ಧವಾಗಿ ನಡ್ಕೊಂಡಿರಲ್ಲ ಹೇಳು. ನನ್ನನ್ನು ಸಾಯಿಸೋ ಸಮಯದಲ್ಲಿ ನಿನ್ ಮನ್ಸು ಎಷ್ಟು ಕೊರಗ್ತಿತ್ತು, ನೀನ್ ಎಷ್ಟು ಒತ್ತಾಡ್ತಿದ್ದೆ ಅಂತ ನನಗ್ ಗೊತ್ತಪ್ಪ. ಪಾರು, ಹೇಳಪ್ಪ. ಈಗಲೂ ನಿನ್ ಮನಸ್ಸಲ್ಲಿ ದೊಡ್ಡ ಯಜಮಾನ್ರ ಬಗ್ಗೆ ಅದೇ ಪ್ರೀತಿ ಇದೆಯಾ? ಪ್ರೀತಿಸಿದವ್ರಿಗೆ ಒಂದ್ಸಲ ಮನಸ್ ಕೊಟ್ರೆ ಮುಗಿತಪ್ಪ. ಸಾಯೋವರೆಗೂ ಅವರನ್ನ ಮನ್ಸಿಂದ ದೂರ ಮಾಡೋದಕ್ಕಾಗಲ್ಲ ಅನ್ನೋದು ನನ್ ಭಾವನೆ. ಈಗ್ಲೂ ನನ್ ಮನ್ಸಲ್ಲಿ ಯಜಮಾನ್ರಿದ್ದಾರೆ. ಅವ್ರ ಮೇಲಿನ ಪ್ರೀತಿ ಹಾಗೆ ಇದೆ, ಕಮ್ಮಿ ಆಗಿಲ್ಲ. ಆದ್ರೆ ಜೀವನ ಪರ್ಯಂತ ಅವ್ರ ಜೊತೆ ಬದುಕೋ ಭಾಗ್ಯ ಇಲ್ಲ ಅಂತ ಗೊತ್ತಿದ್ಮೇಲೂ ಅದನ್ನೇ ಮನ್ಸಲ್ಲಿಟ್ಕೊಂಡು ಯೋಚನೆ ಮಾಡಿ ಕೊರಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಲ್ವಾ ಅಪ್ಪ? ಇಷ್ಟು ದಿನನಾದ್ರೂ ಯಜಮಾನ್ರ ಪ್ರೀತಿ ಸಿಕ್ಕಿದ್ಯಲ್ಲ ಅನ್ನೋದೇ ನನಗ್ ಸಮಾಧಾನ. ಅದೇ ನನ್ ಪಾಲಿನ ಅದೃಷ್ಟ ಅನ್ಕೊಂಡು ಆ ಪ್ರೀತಿ ನೆನ್ಪಲ್ಲೇ ಜೀವಂತವಾಗಿರ್ತೀನಿ. ಏನಂತ ಹೇಳಿ? ಆದಿತ್ಯ ಪಾರ್ವತಿ ಇಬ್ರು ಪರಸ್ಪರ ಪ್ರೀತಿಸಿದ್ದಾರೆ ಅಂತ ನಿನ್ ಮುಂದೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿಲಿ ಅವರೇ ಇಲ್ಲ. ದೇವ್ರೆ, ಎಂತ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕ್ಸಿದ್ಯಪ್ಪ. ಯಾಕೆ ರಘು ಸಪ್ಪಗಿದ್ದೀರಾ? ಮನ್ಸಲ್ಲಿ ಏನೋ ನೋವಿಟ್ಕೊಂಡು ಕೊರಗ್ತಾ ಇದ್ದೀರಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ ಅಖಿಲ. ನಾವು ಆದಿತ್ಯನ ಮದುವೆ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ. ಇಷ್ಟು ದಿನ ಎಷ್ಟೆಲ್ಲ ಪ್ರಯತ್ನ ಪಟ್ವಿ. ಅವನ ಜೀವನದಲ್ಲಿ ಯಾರೆಲ್ಲ ಬಂದು ಹೋದ್ರು. ಆದ್ರೆ ಈಗ ಕಾಲ ಕೂಡ ಬಂದಿದೆ ಅನ್ಸುತ್ತೆ. ನಿಜ ರಘು, ಅವನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ನಡೆಯುತ್ತೆ ಅಲ್ವಾ? ಏನಂತೆ? ಅವನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ತಾನೇ ಆಗೋದು ಅಂದೆ. ಹಾ, ನಿಜ ಅಲ್ವಾ? ಹೌದು, ನಿಜಾನೇ. ಅದಕ್ಕೆ ತಾನೆ ಆದಿ ಯಾಮಿನಿಯ ನಿಶ್ಚಿತಾರ್ಥ ನಡೀತಾ ಇರೋದು. ಅದಕ್ಕೋಸ್ಕರ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಆಗಿ ಬಂದಿರೋದು. ಆದ್ರೆ ನೀವ್ಯಾಕೆ ಸಪ್ಪಗಿದಿರೋ ಗೊತ್ತಾಗ್ತಿಲ್ಲ. ಅದು ಆದಿತ್ಯನ್ಗೆ ಹೆಣ್ ಗೊತ್ತು ಮಾಡ್ದಾಗಿಂದ ಎಲ್ಲಾ ಮದುವೆ ಕೆಲಸಗಳು ನೀನೇ ಮಾಡ್ತಾ ಇದೀಯಾ. ಎಲ್ಲಾ ಜವಾಬ್ದಾರಿ ನೀನೇ ವಹಿಸ್ಕೊಂಡಿದ್ಯಾ. ಎಲ್ಲ ಪರ್ಫೆಕ್ಟ್ ಆಗೂ ಮಾಡ್ತಿದ್ಯಾ. ಆದ್ರೆ ನಾನೇನು ಮಾಡಕ್ಕಾಗ್ತಿಲ್ವಲ್ಲ ಅಂತ ಬೇಸರ ಅಷ್ಟೇ. ಮಗನ ಮದುವೆ ಮುಂದೆ ನಿಂತು ಹುಮ್ಮಸ್ಸಿಂದ ಕೆಲಸ ಮಾಡ್ಬೇಕಾಗಿರೋ ನಾನು ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದೀನಲ್ಲ ಅಂತ ಬೇಸರ ಆಗ್ತಿದೆ. ಯಾಕೆ ರಘು ಹೀಗೆ ಹೇಳ್ತಿದ್ದೀರಾ? ನಾನ್ ಬೇರೆ ನೀವು ಬೇರೆನಾ? ಯಾರು ಮಾಡಿದ್ರೇನು? ನನಗಂತೂ ನಮ್ಮ ಆದಿ ನಿಶ್ಚಿತಾರ್ಥ ನಡೀತಿರೋ ಸಂಭ್ರಮದ ಮುಂದೆ, ಖುಷಿ ಮುಂದೆ ಯಾವ ಕೆಲ್ಸನೂ ಆಯಾಸನೆ ತರ್ತಾ ಇಲ್ಲ. ರಘು, ನಮ್ಮ ಆದಿ ನಿಶ್ಚಿತಾರ್ಥ ಮದುವೆ ಎಲ್ಲ ಯಾವ ವಿಘ್ನನೂ ಇಲ್ಲದೆ ನಡೆದು ಬಿಟ್ರೆ ಸಾಕು. ಅಯ್ಯೋ, ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ನಾನು ಜೈಲ್ ಫೋನ್ ಮಾಡಿ ಹನುಮಂತು ಫೋನ್ ಮಾಡು ಅಂತ ಹೇಳಿದ್ದೆ. ನಾನೇ ಮಾಡ್ಬಿಡ್ತೀನಿ.
ಅಮ್ಮವ್ರು ಹೇಳಿ ಅಮ್ಮವ್ರೆ. ಹನುಮಂತು, ಜಯ ಫೋನ್ ಮಾಡಿದ್ಲಾ? ಇಲ್ವಲ್ಲ, ಏನು ವಿಷಯ ಅಮ್ಮವ್ರೆ? ಅಯ್ಯೋ, ಇನ್ನೂ ಮಾಡಿಲ್ವಾ ಅವಳು? ಆಗ್ಲೇ ಮಾಡಕ್ ಹೇಳಿದ್ದೆ. ಏನ್ ವಿಷಯ ಗೊತ್ತಾ? ನಮ್ಮ ಆದಿ ಯಾಮಿನಿಯ ನಿಶ್ಚಿತಾರ್ಥದ ಇನ್ವಿಟೇಷನ್ ಪ್ರಿಂಟ್ ಆಗಿ ರೆಡಿ ಆಗಿದೆಯಂತೆ. ನಾಳೆ ಬೆಳಿಗ್ಗೆ ನಿನ್ ಫಸ್ಟ್ ಜಾಬ್ ಏನು ಗೊತ್ತಾ? ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಮಗ್ ತಂದು ಕೊಡೋದು, ಮರಿಬೇಡ. ಹೌದಾ? ನಿಶ್ಚಿತಾರ್ಥದ ಪತ್ರಿಕೆ ಸಿದ್ಧವಾಗಿ ಹೋಗಿದೆಯಂತ? ಎಂತ ಸಂತೋಷದ ವಿಚಾರ ಹೇಳಿದ್ರಿ ಅಮ್ಮವ್ರೆ. ನೀವು ಚಿಂತೆ ಮಾಡೋದೇ ಬೇಡ. ನಾನು ಬೆಳಿಗ್ಗೆ ಎದ್ದು ಕೂಡಲೇ ಹೋಗಿ ಅಂಗಡಿ ಮುಂದೆ ಕೂತ್ ಬಿಡ್ತೀನಿ. ಅಂಗಡಿ ತೆಗೆದ ತಕ್ಷಣನೇ ಎಲ್ಲ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಸೀದಾ ಅರ್ಸನ್ ಕೋಟೆಗೆ ಬಂದ್ಬಿಡ್ತೀನಿ. ನೀವು ಪತ್ರಿಕೆ ಪೂಜೆ ಮುಗಿಸಿ ಯಾರ್ಯಾರು ಕೊಡ್ಬೇಕು ಅಂತ ಹೇಳಿ ಎಲ್ಲ ಕೊಟ್ಕೊಂಡ್ ಬಂದ್ಬಿಡೋಣ. ನಿನ್ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ಹನುಮಂತು. ಹಾಗೆ ಮಾಡು. ಹಾಗೆ ಅಮ್ಮವ್ರೆ, ಬೆಳಿಗ್ಗೆ ಬೇಗನೆ ಬರ್ತೀನಿ. ಸರಿ ಹನುಮಂತು. ಪಾರು, ಈ ವಿಚಾರ ಕೇಳಿ ನಿನ್ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತಮ್ಮ. ನಿನ್ನೆಲ್ಲ ಎದುರಿಸೋ ಧೈರ್ಯ, ಶಕ್ತಿ, ತಾಳ್ಮೆ ಆ ದೇವ್ರು ನಿನಗೆ ಕೊಡ್ಲಿ ಅಂತ ಬೇಡ್ಕೊಳ್ಳೋದಷ್ಟೇ ಆಗೋದು ನನ್ನಿಂದ. ಪ್ರೀತಿನ ತ್ಯಾಗ ಮಾಡ್ತೋಳ್ಗೆ ಪ್ರೀತಿಸಿದವರು ದೂರ ಆಗ್ತಾರೆ ಅನ್ನೋ ಅರಿವಿರುತ್ತಪ್ಪ. ನೀನೇನು ಯೋಚನೆ ಮಾಡ್ಬೇಡ. ಯಜಮಾನ್ರು ಯಾವತ್ತಿದ್ರೂ ಯಾಮಿನಿಯವ್ರನ್ನೇ ಮದ್ವೆ ಆಗೋದು. ನಾಳೆ ನಿಶ್ಚಿತಾರ್ಥ ಆಗುತ್ತೆ, ಆದಷ್ಟು ಬೇಗ ಮದ್ವೆನೂ ಆಗುತ್ತೆ. ನಾನು ಕೂಡ ಅದನ್ನೇ ಬಯಸೋದು. ಹೀಗಾಯ್ತಲ್ಲ ಅಂತ ನಾನೇನ್ ಕೊರಗ್ತಾ ಕೂರಲ್ಲ ಅಪ್ಪ. ನನಗ್ ಕೊಟ್ಟಿರೋ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ. ನಿನ್ನ ಅಖಿಲಮ್ಮ ನಂಬಿಕೆನ ಉಳಿಸ್ಕೋತೀನಿ. ಅಕ್ಕ, ಹನುಮಂತು ಇನ್ವಿಟೇಷನ್ ತರಕ್ ಹೋಗಿದ್ದಾನೆ. ಅವ್ನ್ ಖಂಡಿತ ತಂದೆ ತರ್ತಾನೆ. ನೀವ್ ಆರಾಮ ಕೂತ್ಕೊಳ್ಳಿ ಅಕ್ಕ. ಇಲ್ಲ ದಾಮಿನಿ, ಹನುಮಂತು ಯಾವಾಗ ನಿಶ್ಚಿತಾರ್ಥದ ಪತ್ರಿಕೆಗಳನ್ನ ತರ್ತಾನೋ, ನಾನು ಯಾವಾಗ ನೋಡ್ತೀನೋ ಅಂತ ನಂಗೆ ತುಂಬಾ ಎಕ್ಸೈಟ್ ಆಗ್ತಾ ಇದ್ದೀನಿ ನಾನು. ಅಕ್ಕ, ಹನುಮಂತು ಬಂದ. ಅಮ್ಮರೇ, ಮದುವೆ ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ ಅಲ್ಲ ಹನುಮಂತು, ನಿಶ್ಚಿತಾರ್ಥದ ಪತ್ರಿಕೆ. ದೊಡ್ಡ ಯಜಮಾನ್ರು ಯಾಮಿನಿ ಅಮ್ಮವ್ರ ಮದುವೆ ಆಗ್ತಿರೋ ಖುಷಿನಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಹಾ ಹನುಮಂತು, ನೀನ್ ಅದೇ ಖುಷಿಯಲ್ಲಿ ಇರಪ್ಪ. ಅವ್ರಿಬ್ಬರದು ಆದಷ್ಟು ಬೇಗ ಮದ್ವೆ ಆಗುತ್ತೆ. ಅದಾದ ತಕ್ಷಣ ನಿನಗೊಂದು ಸೂಪರ್ ಪಾರ್ಟಿ ಕೊಡ್ತೀನಿ ನಾನು. ಪಾರ್ವತಿ, ಮನೆ ಮಗಳ ಸ್ಥಾನದಲ್ಲಿದೀಯಾ? ಆದಿತ್ಯ ಯಾಮಿನಿಯ ನಿಶ್ಚಿತಾರ್ಥದ ಪತ್ರಿಕೆನ ನೀನೇ ತಗೊಂಡು ಹೋಗಿ ದೇವ್ರ ಮನೇಲಿಡಮ್ಮ. ನಿಶ್ಚಿತಾರ್ಥದ ಪತ್ರಿಕೆಗಳಿಗೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ಬೇಕು. ನಾಳೆಯಿಂದನೇ ಎಲ್ಲ ಕೊಡಕ್ ಶುರು ಮಾಡ್ಬೇಕಲ್ಲ. ಎಲ್ಲರೂ ಬನ್ನಿ, ಹೋಗೋಣ.